ಸ್ನೇಹಿತರೆ ನಮಸ್ಕಾರ. ನಾನು ರವೀಂದ್ರ ಜೋಶಿ. ನಾನು ಈಗ ಒಂದು ಭಾಷಣವನ್ನು ಓದ್ತೇನೆ. ಈ ಭಾಷಣವನ್ನು ಮಾಡಿದವರು ಯಾರು ಅಂತ ದಯವಿಟ್ಟು ತಾವು ನನಗೆ ಹೇಳಬೇಕು. ಯಾರು ಈ ಭಾಷಣವನ್ನು ಮಾಡಿರಬಹುದು ಅಂತ. ದಯವಿಟ್ಟು ಇದನ್ನು ಉದ್ದಟತನ ಅಂತ ಮಾತ್ರ ದಯವಿಟ್ಟು ಪರಿಗಣಿಸಬಾರದು. ಏಕೆಂತಂದರೆ ನಾನು ನನ್ನ ಸಾಮಾಜಿಕ ಪರಿವಾರದ ನನ್ನ ಸದಸ್ಯರೇನಿದ್ದಾರೆ, ನನ್ನ ಕುಟುಂಬದ ಸದಸ್ಯರು ಪ್ರಾಜ್ಞರು ಅಂತ ಪರಿಭಾವಿಸ್ತೇನೆ. ಅವರ ಜ್ಞಾನದ ಬಗ್ಗೆ ನನಗೆ ಯಾವುದೇ ರೀತಿಯಾದಂಥ ಅನುಮಾನ ಸಂದೇಹಗಳಿಲ್ಲ. ಆದರೆ ಈ ಭಾಷಣವನ್ನು ತಮ್ಮೆದುರಿಗೆ ನಾನು ಓದಲೇಬೇಕು ಮತ್ತು ಇವರು ಯಾರಿರಬಹುದು ಅಂತ ನೀವು ನನಗೆ ಹೇಳಬೇಕು. ನನಗೆ ಗೊಂದಲ ಮೂಡಿಸಿದಂಥ ಭಾಷಣ ಇದು. ಆದ್ದರಿಂದ ತಮ್ಮೆದುರಿಗೆ ಪ್ರಸ್ತುತಪಡಿಸ್ತಾ ಇದ್ದೇನೆ. ಒಂದೇ ಒಂದು ನಿಮಿಷದಲ್ಲಿ ಕೇವಲ ಹೆಡ್ಲೈನ್ಸ್ಗಳನ್ನು ಓದ್ತೀನಿ. ಕನ್ನಡಕ್ಕೆ ಸೇರಬೇಕಾದ ತೆರಿಗೆಯ ಪಾಲು ಸರಿಯಾಗಿ ಹಂಚಿಕೆ ಆಗುತ್ತಿಲ್ಲ. ಕನ್ನಡಿಗರ ಮೇಲೆ ಹಿಂದಿ ಭಾಷೆಯ ಹೇರಿಕೆ ನಡೆಯುತ್ತಿದೆ. ಕನ್ನಡದಲ್ಲಿ ಶಿಕ್ಷಣ ದೊರೆಯುತ್ತಿಲ್ಲ. ಕನ್ನಡಿಗರು ಸತತವಾಗಿ ಶೋಷಣೆಗೆ ಒಳಗಾಗುತ್ತಿದ್ದಾರೆ. ಒಕ್ಕೂಟ ಸರ್ಕಾರವು ಹಣಕಾಸು ಆಯೋಗಗಳ ಶಿಫಾರಸುಗಳಿಗೆ ಅನುಗುಣವಾಗಿ ಕರ್ನಾಟಕಕ್ಕೆ ಬರಬೇಕಾದ ತೆರಿಗೆ ಪಾಲನ್ನು ವರ್ಗಾಯಿಸುತ್ತಿಲ್ಲ. ಕೇಂದ್ರ ಸರ್ಕಾರ ರಾಜ್ಯಗಳಿಗೆ ಸಲ್ಲಬೇಕಾದಂಥ ದುಡ್ಡನ್ನು ಸಲ್ತಾ ಇಲ್ಲ ಅಂತ ಇದರ ಅರ್ಥ. ನಬಾರ್ಡ್ ವಾರ್ಷಿಕವಾಗಿ ಕರ್ನಾಟಕಕ್ಕೆ ನೀಡುತ್ತಿದ್ದ ಮರು ಹಣಕಾಸು ಸಾಲವನ್ನು 24-25ರಲ್ಲಿ ಶೇಕಡ 58ರಷ್ಟು ಕಡಿತ ಮಾಡಿದೆ. ಇದು ಕನ್ನಡಿಗರ ಬದುಕು ಮತ್ತು ಭವಿಷ್ಯದ ಪ್ರಶ್ನೆ. ದುರಹಂಕಾರಿ ಹೊರನಾಡಿಗರ ಸೊಕ್ಕನ್ನು ಅಡಗಿಸಿ. ಗ್ಯಾರಂಟಿ ಯೋಜನೆಗಳಿಗೆ ಉಘೆ. ರಾಜ್ಯಕ್ಕೆ ನಬಾರ್ಡ್ ಸಾಲ ಕಡಿತಕ್ಕೂ ಆಕ್ರೋಶ. ಕೇಂದ್ರದ ನೀತಿಗಳ ವಿರುದ್ಧ ಆಕ್ರೋಶ. ರಾಜ್ಯಕ್ಕೆ ನಬಾರ್ಡ್ ಸಾಲ ಕಡಿತಕ್ಕೂ ಆಕ್ರೋಶ. ಇದು ಯಾರು ಆಕ್ರೋಶವನ್ನು ವ್ಯಕ್ತಪಡಿಸಿರಬಹುದು, ಯಾರು ಈ ಭಾಷಣವನ್ನು ಮಾಡಿರಬಹುದು ಅಂತ ದಯವಿಟ್ಟು ತಾವು ನನಗೆ ಊಹೆ ಮಾಡುವ ಮೂಲಕ ಹೇಳಿ. ಬಹಳಷ್ಟು ಜನರಿಗೆ ಇದೊಂದು ರಾಜಕೀಯ ಭಾಷಣ ಅನಿಸಿರುತ್ತೆ. ಜೊತೆಗೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯದ ಮಧ್ಯೆ ಸಂಘರ್ಷವನ್ನು ಉಂಟು ಮಾಡುವಂಥ ಭಾಷಣ ಇದು. ಕೇವಲ ರಾಜಕಾರಣಿಗಳು ಮಾತ್ರ ಮಾಡುವಂಥ ಭಾಷಣ ಅನಿಸುತ್ತೆ. ಹೀಗೆ ಭಾಷಣ ಮಾಡಿದವರು ಸಿದ್ದರಾಮಯ್ಯ ಅವರು ಅಂತ ದಯವಿಟ್ಟು ಪರಿಭಾವಿಸಬಾರದು, ಅಥವಾ DK ಶಿವಕುಮಾರ್ ಅಂತ ಪರಿಭಾವಿಸಬಾರದು. ಇಬ್ಬರು ನಿನ್ನೆ ಹೈಕೋರ್ಟಿನ ಆದೇಶದ ನಂತರ CT ರವಿಯ ಬಿಡುಗಡೆ ಆದ ನಂತರ ಹೈರಾಣಾಗಿ ಹೋಗಿದ್ದಾರೆ, ನಿತ್ರಾಣರಾಗಿ ಹೋಗಿದ್ದಾರೆ, ಮುಖಭಂಗವನ್ನು ಅನುಭವಿಸಿ ಯಾರಿಗೂ ಮುಖ ತೋರಿಸಲಾರದ ಸ್ಥಿತಿಯಲ್ಲಿದ್ದಾರೆ. ಅವರು ಮಾತಾಡಿದ್ದಲ್ಲ ಇದು. ಆದರೆ ಅದೇ ಸಿದ್ದರಾಮಯ್ಯನವರು ವೇದಿಕೆಯ ಮೇಲೆ ಇರುವ ಸಂದರ್ಭದಲ್ಲಿ ಇಡೀ ಕರ್ನಾಟಕದ ಜನ ಕಾದು ಕುಳಿತಂಥ ಕನ್ನಡದ ಉತ್ಸವ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಸಮ್ಮೇಳನದ ಸರ್ವಾಧ್ಯಕ್ಷರಾದಂಥ ಸನ್ಮಾನ್ಯ ಶ್ರೀ ಗೋರು ಚನ್ನಬಸಪ್ಪ ಅವರ ಭಾಷಣ. ಗೋರುಚ ಅವರ ಭಾಷಣ ಇದು, ಸಿದ್ದರಾಮಯ್ಯ ಅವ್ರದ್ದಲ್ಲ. ಗೋರುಚ ಅವರು ಕೇಂದ್ರದ ವಿರುದ್ಧ ಹರಿಹಾಯ್ತಾರೆ. ನಬಾರ್ಡ್ನ ದುಡ್ಡನ್ನು ಕೊಡುವುದರಲ್ಲಿ 58% ಕೊಟ್ಟಿರಿ ಅಂತ ಹರಿಹಾಯ್ತಾರೆ. ಕರ್ನಾಟಕದಲ್ಲಿ ಅನ್ಯ ರಾಜ್ಯದವರು ಬಂದು ದಬ್ಬಾಳಿಕೆ ಮಾಡ್ತೀರಿ ಅಂತ ಹರಿಹಾಯ್ತಾರೆ. ಬ್ಯಾಂಕಿನ ಚೆಕ್ ಬುಕ್ನಲ್ಲಿ ಆಮೇಲೆ ವಿಡ್ರಾವಲ್ ಫಾರ್ಮ್ನಲ್ಲಿ ಇಂಗ್ಲೀಷು ಹಿಂದಿ ಹಾಕ್ತೀರಿ, ಕನ್ನಡ ಹಾಕಿರೋದಿಲ್ಲ ಅಂತ ಹರಿಹಾಯ್ತಾರೆ. ರಾಜ್ಯ ಸಮೃದ್ಧ ಆದರೆ ಭಾಷೆ ಸಮೃದ್ಧ ಆಗತ್ತೆ ಅಂತ ಹೇಳ್ತಾರೆ. ಯಾರನ್ನು ಓಲೈಸಲಿಕ್ಕಾಗಿ ಇದನ್ನೆಲ್ಲ ಇವರು ಹೇಳಿದರು. ಈ ವಯಸ್ಸಿನಲ್ಲಿ ಈ ರೀತಿಯ ಭಾಷಣವನ್ನು ಇವರಿಂದ ಯಾರಾದರೂ ನಿರೀಕ್ಷೆ ಮಾಡಿದ್ರ, ಅಪೇಕ್ಷೆ ಮಾಡಿದ್ರ ಅನ್ನೋದು ನನ್ನ ಪ್ರಶ್ನೆ. ಗೋರುಚ ಎನ್ನುವಂಥ ಉದ್ಧಾಮ ಸಾಹಿತಿಗೆ ನಮಿಸಿ ಈ ಮಾತುಗಳನ್ನು ಹೇಳ್ತಾ ಇದ್ದೀನಿ. ಅವರ ಸಾಹಿತ್ಯ ಸೇವೆಗೆ ನಾನು ನತಮಸ್ತಕನಾಗುವ ಮೂಲಕ ಪ್ರಶ್ನೆಯನ್ನು ಕೇಳ್ತಾ ಇದ್ದೀನಿ. ಕೇಂದ್ರ ಸರ್ಕಾರ ರಾಜ್ಯಕ್ಕೆ ಕೊಡಬೇಕಾದಂಥ ಹಣ ಏನಿದೆಯಲ್ಲ, ಅದ್ರ ಕುರಿತು ಸಂಘರ್ಷ ಮಾಡಬೇಕಾದಂಥ ಕೆಲಸ ಆಯಾ ರಾಜ್ಯ ಸರ್ಕಾರಗಳು ಮಾಡ್ತವೆ. ಅದಕ್ಕೆ ವಿತ್ತ ಆಯೋಗ ಅಂತಿದೆ, ಅದಕ್ಕೆ ಸದಸ್ಯರಿದ್ದಾರೆ, ಅದಕ್ಕೊಬ್ಬ ಆರ್ಥಿಕ ಸಚಿವೆ, ವಿತ್ತ ಸಚಿವೆ ಇರ್ತಾರೆ. ರಾಜ್ಯದ ಮುಖ್ಯಮಂತ್ರಿಗಳು ಸಭೆಗಳಿಗೆ ಹೋಗ್ತಾರೆ. ಅದರಲ್ಲಿ ಪ್ರಧಾನಮಂತ್ರಿಯೂ ಇರೋದಿಲ್ಲ, ಅಮಿತ್ ಶಾನೂ ಇರೋದಿಲ್ಲ, ನರೇಂದ್ರ ಮೋದಿಯೂ ಇರೋದಿಲ್ಲ. ಅಂಥದ್ದೊಂದು ವ್ಯವಸ್ಥೆ ಈ ದೇಶದಲ್ಲಿ ಮೊದಲಿಂದ ನಡ್ಕೊಂಡು ಬಂದಿದೆ. ಅದು ಇವತ್ತೇನು ಶುರುವಾಗಿದ್ದಲ್ಲ, ಅದು ಈ 2014ರಿಂದ 24ರಲ್ಲಿ ಬಂದದ್ದಲ್ಲ. ಎರಡನೇದಾಗಿ ಹಿಂದಿ ಹೇರಿಕೆ. ತ್ರಿಭಾಷಾ ಸೂತ್ರ ಭಾರತದಲ್ಲಿ ಅಸ್ತಿತ್ವದಲ್ಲಿರುವುದು ಎಲ್ಲರಿಗೂ ಗೊತ್ತಿರುವಂಥ ವಿಚಾರ. ಪ್ರಾದೇಶಿಕವಾಗಿ ಆಯಾ ರಾಜ್ಯಗಳು ಆಯಾ ಭಾಷೆಯನ್ನೇ ಮಾತೃಭಾಷೆಯನ್ನು ಬಳಸಬೇಕು ಅಂತಿದೆ. ಭಾಷೆಯನ್ನು ಬೆಳೆಸಬೇಕಾದಂಥ ಜವಾಬ್ದಾರಿ ಮತ್ತು ಇಂಗ್ಲೀಷು ಇತರ ಭಾಷೆಗಳಿಗೆ ಕಡಿವಾಣ ಹಾಕಬೇಕಾದ ಶಾಲೆಯಲ್ಲಿ ಮಾಡಬೇಕಾದ ಕೆಲಸ ಆಯಾ ರಾಜ್ಯ ಸರ್ಕಾರದ್ದು. ಅಲ್ಲಿ ಕನ್ನಡವನ್ನು ಸರಿಯಾಗಿ
ಪರಿಣಾಮಕಾರಿಯಾಗಿ ಬಳಕೆ ಆಗುವ ಹಾಗೆ ನೋಡ್ಕೊಳ್ಬೇಕಾದಂಥ ಹೊಣೆಗಾರಿಕೆ ರಾಜ್ಯ ಸರ್ಕಾರದ್ದಿರುತ್ತೆ, ಜೊತೆಗೆ ಜನರದ್ದಿರುತ್ತೆ. ಅದಕ್ಕೆ ಕೇಂದ್ರ ಸರ್ಕಾರದ ಹೊಣೆಗಾರಿಕೆ ಇರೋದಿಲ್ಲ. ಇನ್ನು ಗ್ಯಾರಂಟಿ ಯೋಜನೆಗಳನ್ನು ಇವರು ಸಮರ್ಥನೆ ಮಾಡ್ಕೊಳ್ಳೋದು ಹೇಗೆ ಅಂದರೆ, ನಾನೂ ಕೂಡ ಒಬ್ಬ ಬಡವನಾಗಿದ್ದೆ, ಆದ್ದರಿಂದ ಈ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನದ ಬಗ್ಗೆ ನಾನು ಒಮ್ಮತ ಇದೆ ಅಂತ ಹೇಳ್ತಾರೆ. ಬಡವನಾಗಿದ್ದ ಮಟ್ಟಿಗೆ ಈ ರಾಜ್ಯದಲ್ಲಿ ಅಥವಾ ಈ ದೇಶದಲ್ಲಿ ಉಚಿತವಾಗಿ ಜನರಿಗೆ ಹಂಚಿ ಆಮಿಷವನ್ನು ನೋಡಿ ರಾಜಕಾರಣ ಮಾಡಬೇಕಂತ ಸನ್ಮಾನ್ಯ ಶ್ರೀ ಗೋರೂಚ್ ಅವರಲ್ಲಿ ನಾನು ನಮ್ರನಾಗಿ ಪ್ರಶ್ನೆಯನ್ನು ಮಾಡ್ತಾ ಇದ್ದೀನಿ. ನಬಾರ್ಡ್ನಲ್ಲಿ ದುಡ್ಡನ್ನು ಎಷ್ಟು ಕೊಟ್ಟಿದ್ದಾರೆ, ಎಷ್ಟು ಕೊಡಬೇಕು ಅನ್ನುವುದನ್ನು ಆಯಾ ರಾಜ್ಯ ಸರ್ಕಾರ, ಅಲ್ಲಿಯ ವಿತ್ತ ಸಚಿವ ಆಲೋಚನೆ ಮಾಡಬೇಕೇ ವಿನಃ ಒಬ್ಬ ಸಮ್ಮೇಳನದ ಸರ್ವಾಧ್ಯಕ್ಷ ಇದ್ರ ಕುರಿತು ಚರ್ಚೆ ಮಾಡಬೇಕಾದ ಅಗತ್ಯತೆ ಇದೆ ಅನ್ನೋದು ಬಹಳ ಮುಖ್ಯ ಆಗತ್ತೆ. ಒಂದು ರಾಜ್ಯದಲ್ಲಿ ಒಂದು ಭಾಷೆ ಬೆಳೆಯಬೇಕಾದರೆ ಮೊದಲನೇದಾಗಿ ಅಲ್ಲಿಯ ಶಾಲೆಯಲ್ಲಿ ಎಷ್ಟು ಪರಿಣಾಮಕಾರಿಯಾಗಿ ಆ ಮಾತೃಭಾಷೆಯನ್ನು ಬಳಸಿದ್ದಾರೆ, ಎಷ್ಟರ ಮಟ್ಟಿಗೆ ಅಪಾಯಿಂಟ್ಮೆಂಟ್ಗಳಾಗಿದ್ದಾವೆ ಕನ್ನಡ ಶಿಕ್ಷಕರಿಗೆ, ಆ ಕನ್ನಡ ಶಿಕ್ಷಕರಿಗೆ ಕನ್ನಡದ ತರಬೇತಿ ಸರಿಯಾಗಿ ಆಗ್ತಾ ಇದೆಯಾ ಅನ್ನುವುದನ್ನು ನೋಡಬೇಕಾದ ಅಗತ್ಯತೆ ಇರುತ್ತೆ. ನಮ್ಮಲ್ಲಿ ಒಬ್ಬ ಶಿಕ್ಷಣ ಸಚಿವರಿದ್ದಾರೆ, ಅವರು ಮಾತಾಡುವಾಗ ಇವರು ಕನ್ನಡದಲ್ಲಿ ಮಾತಾಡ್ತಾ ಇದ್ದಾರಾ ಅಥವಾ ಇಂಗ್ಲೀಷಲ್ಲಿ ಮಾತಾಡ್ತಾ ಇದ್ದಾರಾ, ತೆಲುಗುದಲ್ಲಿ ಮಾತಾಡ್ತಾ ಇದ್ದಾರಾ ಅಂತ ನನಗೆ ಕನ್ಫ್ಯೂಷನ್ ಆಗುತ್ತೆ. ಆ ರೀತಿಯಾಗಿ ಅವ್ರು ಮಾತಾಡ್ತಾರೆ. ಅದು ಯಾವಾಗ ಓದುವ ಸಂದರ್ಭದಲ್ಲಿ ಆ ರೀತಿಯಾದಂಥ ಪ್ರಮಾದಗಳನ್ನು ಅವರು ಎಸಗ್ತಾರೆ. ಅಂಥ ಒಬ್ಬ ಶಿಕ್ಷಣ ಸಚಿವರನ್ನು ನಾವು ಕರ್ನಾಟಕದಲ್ಲಿ ಹೊಂದಿದ್ದೇವೆ. ಗೋರೂಚ್ ಅವರ ಪ್ರಶ್ನೆ ಮಾಡಬೇಕಾಗಿದ್ದು, ಕರ್ನಾಟಕ ಸರ್ಕಾರ ಎಷ್ಟರ ಮಟ್ಟಿಗೆ ಪರಿಣಾಮಕಾರಿಯಾಗಿ ಕನ್ನಡವನ್ನು ಬಳಕೆ ಮಾಡ್ತಾ ಇದೆ ಅನ್ನೋದ್ರ ಕುರಿತಾಗಿ ಮಾತಾಡಬೇಕು. ಅವರು ಕನ್ನಡ ಶಾಲೆಗಳಲ್ಲಿ ಕನ್ನಡ ಶಿಕ್ಷಕರಿದ್ದಾರಾ, ಶಾಲೆಗಳ ಸ್ಥಿತಿಗತಿಗಳೇನಾಗಿದ್ದಾವೆ, ಮೂಲಭೂತ ಸೌಕರ್ಯಗಳಿದಾವ, ಇಂಗ್ಲೀಷ್ ಮಾಧ್ಯಮದ ಶಾಲೆಗೆ ಇತರೆ ಮಾಧ್ಯಮ ಶಾಲೆಗೆ ಸೆಂಟ್ರಲ್ ಸ್ಕೂಲ್ಗಳಿಗೆ ಮಕ್ಕಳು ಯಾಕೆ ಹೋಗ್ತಾ ಇದ್ದಾರೆ, ಹೋಗಲಾರದ ಹಾಗೆ ನೀವು ಯಾವ ಸ್ಕೀಮ್ಗಳನ್ನು ಅಳವಡಿಸಿದ್ದೀರಿ ರಾಜ್ಯ ಸರ್ಕಾರದವರು ಅಂತ ಪ್ರಶ್ನೆಯನ್ನು ಮಾಡುವಂಥ ಮನಸ್ಥಿತಿಯನ್ನು ಒಬ್ಬ ಸಮ್ಮೇಳನದ ಸರ್ವಾಧ್ಯಕ್ಷರು ಮಾಡಬೇಕು. ಅಧ್ಯಕ್ಷರು ಕನ್ನಡಿಗರ ಸಾಕ್ಷಿ ಪ್ರಜ್ಞೆಯಾಗಿ ಅಧ್ಯಕ್ಷೀಯ ಆಶಯ ನುಡಿಗಳನ್ನು ಹೇಳಬೇಕು. ಅವರ ನುಡಿ ಹೇಗಿರಬೇಕು ಅಂದರೆ, ಸರ್ಕಾರ ತಬ್ಬಿಬ್ಬಾಗಬೇಕು, ನಾವು ಏನು ಮಾಡ್ತಾ ಇದ್ದೀವಿ, ಯಾಕೆ ಈ ರೀತಿ ತಪ್ಪಾಗಿದೆ ಅಂತ ಆಲೋಚನೆ ಮಾಡಬೇಕು, ಮಂಥನ ಮಾಡಿಕೊಳ್ಬೇಕು, ತನ್ನ ಮೂಲಕ ಸುಧಾರಣೆಗೆ ನಾಂದಿಯಾಗಬೇಕು ಅಂಥ ಗೊತ್ತುವಳಿಗಳನ್ನು ಸಮ್ಮೇಳನದ ಕೊನೆಯಲ್ಲಿ ಸ್ವೀಕಾರ ಮಾಡಬೇಕು. ಆದರೆ ಯಾವ ಭಾಷಣವನ್ನು ಸಿದ್ದರಾಮಯ್ಯ ಅವರು ಮಾಡಬೇಕೋ ಆ ಭಾಷಣವನ್ನು ಸಮ್ಮೇಳನ ಸರ್ವಾಧ್ಯಕ್ಷರಂತ ಗೋರು ಚನ್ನಬಸಪ್ಪ ಅವರು ಮಾಡ್ತಾರೆ. ನೀವು ಯಾವುದೇ ಪತ್ರಿಕೆಯನ್ನು ನೋಡಿ, ನಾನು ಯಾವುದೋ ಒಂದು ಪತ್ರಿಕೆ ಹೆಸರಲ್ಲ, ನಾನು ಓದಿರುವಂಥ ಹೆಡ್ಲೈನ್ ಏನಿದೆ, ನಾನು ಹೇಳಿರುವಂಥ ಕಂಟೆಂಟ್ ಏನಿದೆ, ಅದರಲ್ಲಿ ಒಂದೇ ಒಂದು ಶಬ್ದ ಆಚೀಚೆ ಇದ್ದರೆ, ಉತ್ಪ್ರೇಕ್ಷೆ ಇದ್ದರೆ ನೀವು ಹೇಳಿದಾಗ ನಾನು ಕೇಳ್ತೀನಿ. ಅಷ್ಟರ ಮಟ್ಟಿಗೆ ಇವರು ಸರ್ಕಾರದ ಮುಖವಾಣಿಯಾಗಿ ಸರ್ವಾಧ್ಯಕ್ಷರಾಗಿ ಭಾಷಣವನ್ನು ಮಾಡ್ತಾರೆ. ನನಗೆ ಅಚ್ಚರಿಯಾಗಿದ್ದೇನೆಂದರೆ, ಇವರು ಎಲ್ಲಿ ಸಿದ್ದರಾಮಯ್ಯನವರು ಗೋರು ಚನ್ನಬಸಪ್ಪನವರಲ್ಲಿ ಪರಕಾಯ ಪ್ರವೇಶವನ್ನು ಮಾಡಿಬಿಟ್ಟಿದ್ದಾರೋ ಅಂತ ನನಗೆ ಅಚ್ಚರಿಯಾಗೋಯಿತು. ಈ ಇಳಿ ವಯಸ್ಸಿನಲ್ಲಿ ಈ ರೀತಿಯಾಗಿ ಸರ್ಕಾರದ ಒಂದಿಮಾಗದ ಭಾಷಣವನ್ನು ಮಾಡಬೇಕಾದಂಥ ಅಗತ್ಯತೆ ಗೋರು ಚನ್ನಬಸಪ್ಪ ಅವ್ರಿಗೆ ಇತ್ತ ಅಂತ ನನ್ನ ಪ್ರಶ್ನೆ. ಎರಡನೇದಾಗಿ ಸಮ್ಮೇಳನದ ಸರ್ವಾಧ್ಯಕ್ಷ ಆಗಿರುವಂಥ ಕಾರಣಕ್ಕೆ ಅದರ ಕೃತಜ್ಞತೆಯನ್ನು ಸಲ್ಲಿಸಲಿಕ್ಕೆ, ಅದರ ಋಣವನ್ನು ತೀರಿಸಲಿಕ್ಕೆ ಸರ್ಕಾರದ ಪರವಾಗಿ ಈ ರೀತಿ ಭಾಷಣ ಮಾಡಬೇಕಾ ಅಂತ ನನ್ನ ಪ್ರಶ್ನೆ. ಇಂಗ್ಲೀಷ್ ಹೇರಿಕೆ, ಹಿಂದಿ ಹೇರಿಕೆ ಬಗ್ಗೆ ಕಾಲಾಂತರದಿಂದ ಮಾತಾಡ್ಕೊಂಡು ಬಂದಿದ್ದೀವಿ. ಈ ದೇಶದಲ್ಲಿ ಇಂಗ್ಲೀಷ್ ಬರಲಾರದವರಿಗೆ ಪ್ರಧಾನಮಂತ್ರಿ ಆಗಬಾರ್ದು ಅನ್ನುವಂಥ ಒಂದು ಕಾಲಘಟ್ಟ ಇತ್ತು. ಜವಾಹರ್ಲಾಲ್ ನೆಹರು ಕಾಲದಲ್ಲಿ ಎಲ್ಲರೂ ಹೇಳ್ತಾ ಇದ್ದದ್ದು ಈತನಿಗೆ ಇಂಗ್ಲೀಷೇ ಬರೋದಿಲ್ಲ ಅಂತ, ಉಳಿದವರಿಗೆಲ್ಲ ಮಾತಾಡುವಂಥ ಮುಂದಿನ ದಿನಮಾನಗಳಲ್ಲಿ ಕಾಂಗ್ರೆಸ್ನಲ್ಲಿ ಒಂದು ಸಂಪ್ರದಾಯ ಇತ್ತು. ಯಾರಿಗೆ ಎಟಿಕಸಿ ಬರೋದಿಲ್ವೋ, ಯಾರು ಶ್ರೀಮಂತರಾಗಿರೋದಿಲ್ವೋ, ಯಾರಿಗೆ ಡ್ರೆಸ್ ಸೆನ್ಸ್ ಇರೋದಿಲ್ವೋ, ಅವರು ವಿದೇಶದ ಜೊತೆ ಹೇಗೆ ಮಾತುಕತೆಯನ್ನು ನಡೆಸ್ತಾರೆ ಅಂತ. ಅಂಥ ಕೀಳರಿಮೆಯನ್ನು ದಾಟಿ ಇವತ್ತು ಒಬ್ಬ ಚಾಯ್ವಾಲಾ ಈ ದೇಶದ ಪ್ರಧಾನಮಂತ್ರಿ ಆಗಿದ್ದಾರೆ. ಹಿಂದಿ ಹೇರಿಕೆ ನರೇಂದ್ರ ಮೋದಿ ಅಥವಾ ಅಮಿತ್ ಶಾ ಮಾಡಿದ್ದಲ್ಲ. ಹಿಂದಿ ಹೇರಿಕೆ ಕಾಲಾಂತರದಿಂದ ಕಾಂಗ್ರೆಸ್ ಮಾಡ್ಕೊಂಡು ಬಂದಿರೋದು. ಪ್ರಾದೇಶಿಕತೆಯ ಬಗ್ಗೆ ಬಹಳ ದೊಡ್ಡ ಮಟ್ಟದ ಕೂಗು ಶುರುವಾಗಿದ್ದೇ ಇತ್ತೀಚಿನ ದಿನಗಳಲ್ಲಿ. ದೊಡ್ಡ ಮಟ್ಟದಲ್ಲಿ ಅದನ್ನು ಅನುಷ್ಠಾನಕ್ಕೆ ತರಬೇಕಾಗಿದ್ದು, ಅದಕ್ಕೆ ಬೇಕಾದಂಥ ಸ್ಕೀಮ್ಗಳನ್ನು, ಯೋಜನೆಗಳನ್ನು ರೂಪಿಸಬೇಕಾಗಿದ್ದು ಆಯಾ ರಾಜ್ಯ ಸರ್ಕಾರಗಳು. ಅಂಥ ರಾಜ್ಯ ಸರ್ಕಾರಗಳಿಗೆ ಯಾವ ರೀತಿ ನೀವು ಕಾರ್ಯಕ್ರಮಗಳನ್ನು ರೂಪಿಸಬೇಕು ಅನ್ನುವಂಥ ಮಾರ್ಗದರ್ಶನದ ಭಾಷಣವನ್ನು ಏನಾದರೂ ಗೋರು ಚನ್ನಬಸಪ್ಪ ಮಾಡಿದರೆ ನಾನು ಶಿರಸಾಷ್ಟಾಂಗ ನಮಸ್ಕಾರ ಮಾಡ್ತಿದ್ದೆ. ಆದರೆ ಗೋರು ಚನ್ನಬಸಪ್ಪ ಅವರು ಸಿದ್ದರಾಮಯ್ಯನವರ ಭಾಷಣ ಮಾಡುವ ಮೂಲಕ
ಯಾವ ಅತ್ಯಂತ ಘನತೆವೆತ್ತಂತ ಗೌರವಯುತವಾದಂಥ ಸಮ್ಮೇಳನದ ಸರ್ವಾಧ್ಯಕ್ಷ ಅನ್ನುವಂಥ ಕನ್ನಡ ಸಾಹಿತ್ಯ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷ ಎನ್ನುವಂಥ ಸ್ಥಾನ ಇದೆಯಲ್ಲ, ಆ ಸ್ಥಾನಕ್ಕೆ ಕುಂದು ತಂದಿದ್ದಾರೆ ಅಂತ ನನಗೆ ಅನ್ನಿಸ್ತಾ ಇದೆ. ತಮಗೇನು ಅನ್ನಿಸ್ತು ದಯವಿಟ್ಟು ತಿಳಿಸಿ. ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ.